ವರನಟ ಡಾಕ್ಟರ್ ರಾಜ್ಕುಮಾರ್ ಇವರಿಗೆ ಒಂದು ಸಮಾಧಿಯನ್ನ ಕಟ್ಟಿಕೊಟ್ಟಿದ್ದಕ್ಕೋಸ್ಕರ ಈಗ ಹಲವು ಪ್ರಶ್ನೆಗಳು ಈಗ ಎದ್ದೇಳುತ್ತಾ ಇದೆ. ಅದು ನಟ ಚೇತನ್ ಅವರು ಈಗ ಎತ್ತಿದ್ದಾರೆ. 2.5 ಎಕರೆ ಯಾಕೆ ಕೊಡಬೇಕಾಗಿತ್ತು ಇವರಿಗೆ ಅನ್ನುವಂಥ ಪ್ರಶ್ನೆಯನ್ನ ಈಗ ಎತ್ತಿದ್ದಾರೆ. ಯಾಕೆ ಕೊಟ್ಟರು ಅವರಿಗೆ, ಸರ್ಕಾರ ಹೇಗೆ ಚಿಂತನೆ ಮಾಡುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಈಗ ಎತ್ತಿದ್ದಾರೆ. 2006ರಲ್ಲೇ ಎಲ್ಲವೂ ಕೂಡ ಆಗೋಗಿತ್ತು. 20 ವರ್ಷಗಳ ನಂತರ ಈಗ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ನಟ ಚೇತನ್ ಅಹಿಂಸಾ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಚೇತನ್ ವಿರುದ್ಧ ಈಗ ಅಣ್ಣ ಅವರ ಅಭಿಮಾನಿಗಳು ಸಿಡಿದಿದ್ದಾರೆ. ಚೇತನ್ ಎಲ್ಲಿ ಸಿಗ್ತಾರೋ ಅಲ್ಲಿ ಹೋಗಿ ಅವರಿಗೆ ಮಸಿ ಬಳಿತೀವಿ ಅಂತ ಹೇಳ್ತಾ ಇದ್ದಾರೆ. ಚೇತನ್ ವಿರುದ್ಧ ಈಗ ಕ್ರಮಕ್ಕೆ ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಅಭಿಮಾನಿಗಳು ಕೊಟ್ಟಿದ್ದಾರೆ. ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಾವು ಪಾಠವನ್ನ ಕಲಿಸ್ತೀವಿ ಅನ್ನುವಂಥ ಮಾತುಗಳನ್ನ ಈಗ ಅಣ್ಣ ಅವರ ಅಭಿಮಾನಿಗಳೆಲ್ಲ ಹೇಳ್ತಾ ಇರೋದು. ಯಾಕೆ ಅವ್ರಿಗೆ ಕೊಡಬೇಕಾಗಿತ್ತು ಅನ್ನುವಂಥದ್ದು, ಇದನ್ನ ಅವರು ಪ್ರಶ್ನೆಯ ಮೂಲಕವಾಗಿ ಕೇಳಿದಾಗ ಅದನ್ನ ಅದೇ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕೇ ಹೊರತು ನಾವು ಕಾನೂನನ್ನು ಕೈಗೆತ್ಕೊಂಡ್ಬಿಟ್ಟು ಅವ್ರಿಗೆ ಮಸಿ ಬಳಿತೀವಿ, ಹೋಗಿ ಹೊಡಿತೀವಿ, ತಗೊಳ್ತೀವಿ, ನೋ, ಇಟ್ಸ್ ನಾಟ್ ಫೇರ್ ಅಂತ ಅನಿಸುತ್ತೆ. ಅದು ಅಣ್ಣ ಅವರ ಅಭಿಮಾನಿಗಳಾಗಿ ಅಣ್ಣ ಅವ್ರು ಹೇಗಿದ್ರು, ಏನು ಕತೆ, ಚೇತನ್ ಅವ್ರು ಏನು ಪೋಸ್ಟ್ ಮಾಡಿದ್ರು ಅನ್ನೋದನ್ನು ಫಸ್ಟ್ ನೋಡೋಣ. ನಾವು ರಾಜ್ಕುಮಾರ್ ಅವರನ್ನು ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸ್ತೇವೆ. ಆದರೆ ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡುವುದು ತಿಳುವಳಿಕೆಯ ನಿರ್ಧಾರವಾಗಿತ್ತೇ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ ಅಂತ ಕೇಳ್ತಾರೆ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರವು ಅದನ್ನು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು. ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಅಲ್ಲ ಅನ್ನುವಂಥದ್ದನ್ನು ಪೋಸ್ಟನ್ನು ಮಾಡಿದರು. ಈ ಪೋಸ್ಟ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ವಿರುದ್ಧ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲಿ ಸಿಗ್ತಾರೋ ಅಲ್ಲಿ ಮಸಿ ಬಳಿತೀವಿ ಅಂತ ಹೇಳಿದ್ದಾರೆ. ದೂರನ್ನ ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ವಿಚಾರದಲ್ಲಿ ಅನ್ನುವಂಥದ್ದನ್ನು ಮೊದಲು ಅವರು ಮಾತನಾಡಿದ್ದಾರೆ. ಅವರ ಅಭಿಮಾನಿಗಳು ನಟ ಚೇತನ್ ವಿರುದ್ಧ ದೂರು ಕೊಡೋದಕ್ಕೆ ಬಂದಿದ್ದೀವಿ. ಚೇತನ್ ಅವರು ಸಾಮಾಜಿಕ ಕೊಡಕ್ಕೆ ಬಂದಿದ್ದೀವಿ. ACP ಅವರು ರೌಂಡ್ಸ್ ಹೋಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಟ ಚೇತನ್ ಅವರು ಅಣ್ಣವರ ಪುಣ್ಯಭೂಮಿ ಸ್ಮಾರಕ ವಿಚಾರವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. 2.5 ಎಕರೆ ಇವರಿಗೆ ಕೊಡೋಂಥ ಅವಶ್ಯಕತೆ ಇತ್ತಾ ಅನ್ನೋಂಥದ್ದು ಒಂದು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿರುವ ಎಲ್ಲ ಅಭಿಮಾನಿಗಳಿಗೆ ನೋವಾಗಿದೆ. ಆ ನೋವನ್ನು ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲ ಹಂಚ್ಕೊಂಡು ಎಲ್ಲ ಕಡೆ. ಇನ್ನು ಸಾರಾ ಗೋವಿಂದು ಅವರು ನೇರವಾಗಿ ಚೇತನ್ ವಿರುದ್ಧ ಆಕ್ರೋಶಗಳ ಮಳೆಯನ್ನೇ ಸುರಿಸ್ಬಿಟ್ಟಿದ್ದಾರೆ. ತುಂಬಾ ಖಾರವಾಗಿ ಮಾತನಾಡಿದ್ದಾರೆ. ಕನ್ನಡದ ಸಾಂಸ್ಕೃತಿಕ ರಾಯಭಾರಿಗೆ ನಟ ಚೇತನ್ ಅವಮಾನ ಮಾಡಿದ್ದಾರೆ. ಚೇತನ್ ಅಹಿಂಸಾ ವಿರುದ್ಧ ಸಾರಾ ಗೋವಿಂದ್ ಅವರು ಕಿಡಿಕಾರಿರೋದು. ರಾಜ್ಯದಿಂದ ಚೇತನ್ನ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜನ ನಿನಗೆ ಪಾಠ ಕಲಿಸ್ತಾರೆ. ರಾಜ್ ಬಗ್ಗೆ ಮಾತನಾಡೋಕೆ ಚೇತನ್ಗೆ ಯೋಗ್ಯತೆ ಇಲ್ಲ. ಸೂರ್ಯ ಚಂದ್ರ ಇರುವವರೆಗೂ ಡಾಕ್ಟರ್ ರಾಜ್ ಶಾಶ್ವತ. ಅಭಿಮಾನಿಗಳು ಚೇತನ್ಗೆ ತಕ್ಕ ಶಾಸ್ತಿಯನ್ನ ಮಾಡ್ತಾರೆ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಸಾರಾ ಗೋವಿಂದ್ ಅವರು ಮಾತನಾಡ್ತಾ ಈ ಮಾತುಗಳನ್ನ ಆಡಿದ್ದಾರೆ. ಕೇಳಿಸ್ಕೊಳ್ಳಿ. ನಟ ಚೇತನ್ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನಂಗೆ ನಟ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿ ಈಗ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸಾರಾ ಗೋವಿಂದ್ ಅವರು ಕೂಡ ಇದ್ದಾರೆ. ಸರ್, ಮೊದಲನೇದಾಗಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನೀಡಿರುವಂಥ ಹೇಳಿಕೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಅವನು ಮಾತಾಡಿರೋ ಮಾತನ್ನು ಕನ್ನಡಿಗರು ಯಾರೂ ಕ್ಷಮಿಸಲ್ಲ. ಅಂಥವ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೇನು ಗೀತೆ ಇದೆ? ಅವ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀವಿ? ಅವರು ಈ ನಾಡಿನ ಒಬ್ಬ ರಾಯಭಾರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅವ್ರಿಗೆ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತೀಯ ಚಿತ್ರರಂಗ ಅವರನ್ನು ಗೌರವಿಸುತ್ತೆ. ಯಾರನ್ನ? ರಾಜ್ಕುಮಾರ್ ಅವ್ರನ್ನ. ಅವರ ಅದ್ಭುತ ನಟನೆ ಇವತ್ತು ಇಡೀ ಭಾರತೀಯ ಚಿತ್ರರಂಗ, ಕರ್ನಾಟಕ ಅಥವಾ ದಕ್ಷಿಣ ಭಾರತ ಅಲ್ಲ, ಇಡೀ ಭಾರತ ಚಿತ್ರರಂಗ, ಅದರಲ್ಲೂ ಪ್ರದೇಶದಲ್ಲಿರುವಂಥ ಜನ ಇವತ್ತು ರಾಜ್ಕುಮಾರ್ಗೆ ಅದೆಷ್ಟು ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಒಂಚೂರು ತಿಳ್ಕೊಳ್ದಾನೆ. ಇವತ್ತು ನೀನು ಒಬ್ಬ ಚಿಕ್ಕ ಹುಡುಗನೂ ಮಾತಾಡಲ್ಲ ಅಂತ ಮಾತಾಡಿ ನೀನು ಮೈ ಮೇಲೆ ನೀನೇ ಹೇಳ್ಕೊಂಡ್ಬಿಟ್ಟಿದೀಯ. ಇದನ್ನು ಯಾರೂ ಕ್ಷಮಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಇದನ್ನು ಮಾತಾಡಿ ನಾನು ಸಹಿ ಅನ್ನಿಸ್ಕೊಬಲ್ಲೆ ಮತ್ತೊಂದು ಅಂದ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಮುಂದಿನ ದಿನಗಳಲ್ಲಿ ಜನ ನಿನಗೆ ಪಾಠ ಕಲಿಸ್ತಾರೆ. ಯಾರ ಬಗ್ಗೆ ಮಾತಾಡಿದೀಯಾ? ಅಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಯೋಗ್ಯತೆ ಇದೆಯಾ? ನಿಂದು ಏನು ಕೊಡುಗೆ? ಏನು ಮಾಡಿದೀಯಾ ನೀನು? ಏನು ಮಾಡಿದ್ದೀಯಾ ನೀನು ಹೇಳು. ನಿಂದು ಫಸ್ಟ್ ನಿಂದು ಹೇಳೋ, ಬೇರೆಯವ್ರದ್ದು ಆಮೇಲೆ ನಿಂದು ಹೇಳೋ. ನಿಂದೇನು ಕೊಡುಗೆ?
ಅಲ್ಲಿ ಇಲ್ಲಿ ಕುಡ್ಕೊಂಡು ಬಾರ್ಗೆ ಹೋಗಿ ಅಲ್ಲಿ ಇಲ್ಲಿ ಕುಡ್ಕೊಂಡು ಜೀವನ ಮಾಡ್ತಾಯಿರೋ ಇವತ್ತು ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀಯ? ಇವತ್ತು ನಮ್ಮ ಜೊತೆ ಇಲ್ಲ. ಇಡೀ ಕರ್ನಾಟಕದ ಕನ್ನಡಿಗರು ಇವತ್ತು ನಿನ್ನೆ ಮೊನ್ನೆ ಹೇಳ್ತಾಯಿದ್ರು, ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾನೋ ಅಲ್ಲಿವರೆಗೆ ರಾಜ್ಕುಮಾರ್ ಹೆಸರು ಶಾಶ್ವತವಾಗಿರುತ್ತೆ ಕರ್ನಾಟಕದಲ್ಲಿ ಅಂತ. ಅದನ್ನು ಕೇಳಿಸ್ಕೊಂಡಿದ್ದರೆ ನಿನ್ನ ಮನಸ್ಸು, ನಿನ್ನ ಹೃದಯ ಪಾವನ ಆಗ್ತಿತ್ತು. ಅಲ್ಲಿಗೆ ಹೋಗೋಕ್ಕೆ ನಿನ್ನ ಯೋಗ್ಯತೆ ಎಲ್ಲಿದೆ? ಯಾವ ಸಭೆಗಳಿಗೆ ಹೋಗಿದೆ? ಯಾವ ಸಮಾರಂಭಗಳಿಗೆ ಹೋಗಿದೆಯಾ? ಇನ್ನು ಮುಂದೆ ಜನ ನೀನು ಕರೀತಾರಾ? ಭಾಗವಹಿಸ್ತೀಯಾ ನೀನು ಸಭೆ ಸಮಾರಂಭಗಳಲ್ಲಿ? ನೋಡೋಣ. ಏನೇ ಆಗಲಿ, ಮಾತಲ್ಲಿ ಯಾವತ್ತೂ ಕೂಡ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರೆ. ಇವತ್ತು ನೀನು ಅಂಥ ಕೆಲಸ ಮಾಡಿದ್ಯಾ? ನೀನೊಬ್ಬ ಹುಚ್ಚ. ನಿಮ್ಮ ವಾರಸ್ದಾರ ಯಾರು ಇಲ್ವಾ? ಅಪ್ಪ ಅಮ್ಮ ಯಾರೂ ಇಲ್ವಾ? ನಿನಗೆ ಸಂಸ್ಕೃತಿ ಹೇಳ್ಕೊಟ್ಟಿಲ್ವಾ? ನಿನಗೆ ವಿದ್ಯಾಬುದ್ಧಿ ಹೇಳ್ಕೊಟ್ಟಿಲ್ವಾ? ಇದೇನ ಕಲಿಸಿರೋದು ಅವರು ನಿಮಗೆ, ನಿಮ್ಮ ತಂದೆ ತಾಯಿಗಳಿಗೂ? ಇವತ್ತು ಆ ತಂದೆ ತಾಯಿಗಳಿಗೆ ಮನಸ್ಸಿಗೆ ಎಷ್ಟು ನೋವಾಗ್ಬೋದು ಹೇಳು? ಅಂಥ ಕೆಲಸ ಮಾಡಿ ತಪ್ಪು ಮಾಡಿದೆಯಲ್ಲ. ಹಾಗಾಗಿ ನೀನೊಬ್ಬ ಹುಚ್ಚ ಅಂತ ಈಗ ಜನ ತೀರ್ಮಾನ ಮಾಡಿದ್ದಾರೆ. ನಾನು ಅದಕ್ಕೆ ಇವತ್ತು